ನಮಸ್ಕಾರ ಸ್ನೇಹಿತರೆ, ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕೆನರಾ ಬ್ಯಾಂಕ್ ತನ್ನ ಗ್ರಾಹಕರಿಗೋಸ್ಕರ ಕೆಲವೊಂದಷ್ಟು ನಿಯಮಗಳನ್ನು ಜಾರಿಗೆ ತಂದಿದೆ. ಕೆಲವೊಂದಷ್ಟು ದೊಡ್ಡ ಬದಲಾವಣೆಗಳನ್ನು ಕೂಡ ಮಾಡಿದೆ. ಅದು ಏನು ನಿಯಮಗಳು ಮತ್ತು ಏನು ಬದಲಾವಣೆಗಳು? ಈ ಒಂದು ಬದಲಾವಣೆಗಳು ಗ್ರಾಹಕರಿಗೆ ತುಂಬ ಖುಷಿಯನ್ನು ಕೊಡುವಂತಹ ಬದಲಾವಣೆಗಳಾಗಿದ್ದಾವೆ. ಸ್ನೇಹಿತರೆ, ಈ ಒಂದು ಕೆನರಾ ಬ್ಯಾಂಕು ಸ್ಥಾಪನೆಯಾಗಿದ್ದು 1906ರಲ್ಲಿ ಈ ಮಂಗಳೂರಿನಲ್ಲಿ ಅಮ್ಮೆಂಬಾಳ ಸುಬ್ಬರಾವ್ ಪೈ ಅನ್ನೋಂಥವ್ರು ಈ ಒಂದು ಕೆನರಾ ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ. ಈ ಕೆನರಾ ಬ್ಯಾಂಕು 1969ರಲ್ಲಿ ರಾಷ್ಟ್ರೀಕರಣಗೊಳ್ಳುತ್ತೆ. ಈ ಕೆನರಾ ಬ್ಯಾಂಕಿನ ಬ್ರಾಂಚಸ್ಗಳು ಲಂಡನ್, ದುಬೈ ಮತ್ತು ನ್ಯೂಯಾರ್ಕ್ಗಳಲ್ಲೂ ಕೂಡ ತನ್ನ ಬ್ರಾಂಚಸ್ಗಳನ್ನು ಹೊಂದಿದೆ. ಅಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದೆ. ಸ್ನೇಹಿತರೆ, ಈ ಕೆನರಾ ಬ್ಯಾಂಕು ಏನು ಒಂದು ಹೊಸ ನಿಯಮನ ತಂದಿದೆ, ಆ ನಿಯಮದಿಂದ ಗ್ರಾಹಕರಿಗೆ ಏನು ಉಪಯೋಗ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಆ ವಿಷಯ ನಿಮಗೆ ಗೊತ್ತಾಗಬೇಕಂದ್ರೆ ನೀವು ಯಾರೂ ಕೂಡ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಈ ಒಂದು ಬೆನಿಫಿಟ್ಟು ನಿಮಗೂ ಕೂಡ ಸಿಗುತ್ತೆ. ನೀವೇನಾದರೂ ಕೆನರಾ ಬ್ಯಾಂಕ್ನಲ್ಲಿ ಅಕೌಂಟ್ ಹೊಂದಿದ್ದೀರಾ ಅಂದರೆ ಖಂಡಿತ ಈ ಸೌಲಭ್ಯನ ನೀವು ಕೂಡ ಪಡ್ಕೋಬೋದು. ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಸ್ನೇಹಿತರೆ, ಭಾರತದ ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನ ಬಿಟ್ಟರೆ ನೆಕ್ಸ್ಟು ತುಂಬ ದೊಡ್ಡದಾದಂಥ ಬ್ಯಾಂಕು ಅಂತಂದರೆ ಈ ಒಂದು ಕೆನರಾ ಬ್ಯಾಂಕು. ಸ್ನೇಹಿತರೆ, ಈಗಾಗಲೇ SBI ಕೂಡ ತನ್ನ ಎಲ್ಲ ಗ್ರಾಹಕರಿಗೂ ಕೂಡ ಈ ಒಂದು ಖುಷಿ ಸುದ್ದಿಯನ್ನು ಕೊಟ್ಟಿದೆ. ಅದರ ನಂತರ SBIನ ನಂತರ ಈ ಕೆನರಾ ಬ್ಯಾಂಕು ಕೂಡ ತನ್ನ ಎಲ್ಲ ಗ್ರಾಹಕರಿಗೆ, ಖಾತೆದಾರರಿಗೆ ಈ ಒಂದು ಸಂತಸದ ಸುದ್ದಿಯನ್ನು ಕೊಟ್ಟಿದೆ. ಜೂನ್ 1ನೇ ತಾರೀಕಿನಿಂದಲೇ ಅಂದರೆ 2025ರ ಜೂನ್ 1ನೇ ತಾರೀಕಿನಿಂದಲೇ ಈ ಒಂದು ನಿಯಮಗಳು ಜಾರಿಗೆ ಬರುವಂತೆ ಮಾಡಿದೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತೇ ಇದೆ, ನೀವು ಯಾವುದೇ ಬ್ಯಾಂಕಿನಲ್ಲಿ ಅಕೌಂಟನ್ನು ಮಾಡಿಸಿದ್ದೀರಾ ಅಂತಂದರೆ ನೀವು ಕನಿಷ್ಠ ಮಿನಿಮಮ್ ಬ್ಯಾಲೆನ್ಸನ್ನು ಇಟ್ಕೊಳ್ಳೇಬೇಕಾಗುತ್ತೆ. ಅದು ನಗರ ಪ್ರದೇಶಗಳಿಗೆ ಮತ್ತು ಗ್ರಾಮೀಣ ಪ್ರದೇಶಗಳಿಗೆ ವಿಭಿನ್ನವಾಗಿರುತ್ತೆ. ಆದರೆ ನೀವೇನಾದರೂ ಮಿನಿಮಮ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಲಿಲ್ಲ ಅಂದರೆ ಈ ಬ್ಯಾಂಕುಗಳು ನಿಮಗೆ ಇಂತಿಷ್ಟು ಚಾರ್ಜಸನ್ನು ಹಾಕ್ತಾ ಇರ್ತವೆ, ಅಂದರೆ ಇಂತಿಷ್ಟು ದಂಡ ಅಂತ ಹಾಕ್ತಾ ಇರ್ತವೆ. ಆದರೆ ಈ ಕೆನರಾ ಬ್ಯಾಂಕು ಜೂನ್ 1ನೇ ತಾರೀಕಿನಿಂದಲೇ ಜಾರಿಗೆ ಬರುವಂತೆ ಇಷ್ಟು ದಿನ ಏನು ಮಿನಿಮಮ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಲಿಲ್ಲ ಅಂದರೆ ನಗರ ಪ್ರದೇಶಗಳಲ್ಲಿ 5,000, 3,000, ಗ್ರಾಮೀಣ ಪ್ರದೇಶಗಳಲ್ಲಿ 1,000 ಈ ರೀತಿ ಮಿನಿಮಮ್ ಬ್ಯಾಲೆನ್ಸನ್ನು ನೀವು ಅಕೌಂಟ್ನಲ್ಲಿ ಇಡಲೇಬೇಕಾಗಿತ್ತು. ಅದಕ್ಕಿಂತ ಕಡಿಮೆ ಏನಾದರೂ ನಿಮ್ಮ ಅಕೌಂಟ್ನಲ್ಲಿ ದುಡ್ಡಿತ್ತು, ನೀವು ಡ್ರಾ ಮಾಡಿದ್ದೀರಾ ಅಂದರೆ ಅವಾಗ ನಿಮಗೆ ಪ್ರತಿ ತಿಂಗಳು ಚಾರ್ಜಸನ್ನು ಹಾಕ್ತಾಯಿದ್ರು. 50 ರೂಪಾಯಿ, 100 ರೂಪಾಯಿ, 200 ರೂಪಾಯಿ ಈ ಥರ ಚಾರ್ಜಸನ್ನು ಹಾಕ್ತಾಯಿದ್ರು. ಹೀಗಾಗಿ ಇನ್ನು ಮುಂದೆ ನಿಮ್ಮ ಅಕೌಂಟ್ನಲ್ಲಿ ದುಡ್ಡು ಏನಾದರೂ ಕಡಿಮೆ ಇತ್ತು, ಶೂನ್ಯ ಬ್ಯಾಲೆನ್ಸ್ ಇತ್ತು ಅಂದ್ರೂ ಕೂಡ ಈ ಒಂದು ದಂಡ ಏನು ಹಾಕ್ತಾಯಿದ್ರು, ಚಾರ್ಜಸನ್ನು ಹಾಕ್ತಾಯಿದ್ರು, ಆ ಒಂದು ಚಾರ್ಜಸನ್ನು ಯಾವುದೇ ಕಾರಣಕ್ಕೂ ಹಾಕೋದಿಲ್ಲ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ನೀವು ಹಂಗಂದ ಮಾತ್ರಕ್ಕೆ ನೀವು ನಿಮ್ಮ ಅಕೌಂಟ್ನಲ್ಲಿ ದುಡ್ಡು ಇಡಬಾರ್ದು, ಪ್ರತಿಯೊಬ್ಬರು ಝೀರೋ ಬ್ಯಾಲೆನ್ಸ್ನ ಇಟ್ಕೋಬೇಕು ಅಂತ ಏನಿಲ್ಲ. ಅಕೌಂಟನ್ನು ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಆದರೆ ಕೆಲವೊಮ್ಮೆ ನೀವು ಮೇಂಟೈನ್ ಮಾಡೋಕ್ಕೆ ಸಾಧ್ಯವಾಗಲಿಲ್ಲ ಅಂದರೆ ನಿಮಗೆ ಯಾವುದೇ ರೀತಿಯ ಚಾರ್ಜಸ್ನ ಕೂಡ ಈ ಬ್ಯಾಂಕು ಹಾಕೋದಿಲ್ಲ. ಹಾಗಾಗಿ ಈ ಕೆನರಾ ಬ್ಯಾಂಕ್ನಲ್ಲಿ ಯಾರೆಲ್ಲ ಅಕೌಂಟನ್ನು ಮಾಡಿಸಿದ್ದೀರಾ, ಯಾರ್ದೆಲ್ಲ ಅಕೌಂಟ್ ಈ ಕೆನರಾ ಬ್ಯಾಂಕ್ನಲ್ಲಿದೆ ಅವರು ಎಲ್ರಿಗೂ ಕೂಡ ಒಂದು ದೊಡ್ಡ ಬಿಗ್ ರಿಲೀಫ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಷ್ಟು ದಿನ ಕೆಲವೊಮ್ಮೆ ಸಂಬಳದ ದುಡ್ಡಾಗಿರಬಹುದು ಅಥವಾ ವಿದ್ಯಾರ್ಥಿಗಳಾಗಿರ್ಬೋದು, ಅದರಲ್ಲಿ ಇರುವಂಥ ಅಮೌಂಟನ್ನು ಏನಾದರೂ ನೀವು ಎಮರ್ಜೆನ್ಸಿ ಟೈಮಲ್ಲಿ ಡ್ರಾ ಮಾಡಿದ್ರಿ, ಮತ್ತೆ ನಿಮಗೆ ಅಕೌಂಟಿಗೆ ದುಡ್ಡು ಹಾಕೋಕ್ಕೆ ಆಗಲಿಲ್ಲ ಅಂತಂದರೆ ಈ ಬ್ಯಾಂಕುಗಳು ಮತ್ತೆ ಎಕ್ಸ್ಟ್ರಾ ಚಾರ್ಜಸನ್ನು ಹಾಕ್ತಾಯಿದ್ವಿ. ನೀವು ಯಾವಾಗ ಅಕೌಂಟಿಗೆ ದುಡ್ಡು ಹಾಕೋತೀರೋ ಆ ಸಂದರ್ಭದಲ್ಲಿ ಆ ಒಂದು ಅಮೌಂಟ್ ಕೂಡ ಕಟ್ಟಾಗಿ ಹೋಗ್ತಾಯಿತ್ತು. ಇದರಿಂದ ಎಲ್ಲ ಗ್ರಾಹಕರಿಗೂ ಕೂಡ ತುಂಬಾ ತೊಂದರೆ ಆಗ್ತಾಯಿತ್ತು. ಸಂಬಳ ತಗೊಳ್ಳೋಂಥವ್ರಿಗೆ, ವಿದ್ಯಾರ್ಥಿಗಳಿಗೆ, ಈ ಮಧ್ಯಮ ವರ್ಗದ ಕುಟುಂಬದವರಿಗೆ ಇದರಿಂದ ತುಂಬಾ ಕಿರಿಕಿರಿ ಆಗ್ತಿತ್ತು. ಹಾಗಾಗಿ ಈಗ ಕೆನರಾ ಬ್ಯಾಂಕು ಈ ಒಂದು ವಿಚಾರದಲ್ಲಿ ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿದೆ, ಒಂದು ದೊಡ್ಡ ನಿರ್ಧಾರವನ್ನು ತಗೊಂಡಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನೀವೇನಾದರೂ ಕೆನರಾ ಬ್ಯಾಂಕ್ನಲ್ಲಿ ಅಕೌಂಟನ್ನು ಹೊಂದಿದ್ದೀರಾ ಅಂತಂದರೆ ನಿಮಗೂ ಕೂಡ ಈ ಒಂದು ಸೌಲಭ್ಯ ಸಿಗುತ್ತೆ. ನೀವು ಮಿನಿಮಮ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೂ ಕೂಡ ನಿಮಗೆ ಯಾವುದೇ ರೀತಿಯ ಚಾರ್ಜಸ್ಸು ಇರೋದಿಲ್ಲ. ನಿಮಗೆ ಹಣದ ಅವಶ್ಯಕತೆ ಇದ್ದಾಗ ಪೂರ್ತಿ ತಕ್ಕೋಬೋದು, ನಿಮ್ಮ ಹತ್ರ ಹಣ ಇದ್ದಾಗ ಈ ಒಂದು ಖಾತೆಗೆ ಹಾಕ್ಕೋಬಹುದು. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಎಲ್ಲರೂ ಕೂಡ ತಪ್ಪದೆ ವಿಡಿಯೋನ ನೋಡ್ತಾ ಇರಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.